ಶಾಲೆಯಲ್ಲಿ ಮಕ್ಕಳನ್ನ ಮಲಗುಂಡಿಗೆ ಇಳಿಸಿದ ಪ್ರಕರಣದಲ್ಲಿ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೌರ್ಜನ್ಯ ಸಂಬಂಧ ಪ್ರಾಂಶುಪಾಲೆ ಭಾರತಮ್ಮ, ಸಹ ಶಿಕ್ಷಕ ಮುನಿಯಪ್ಪನ ಬಂಧನ ಮಾಡಲಾಗಿದೆ. ವಾರ್ಡನ್ ಮಂಜುನಾಥ್ ಹಾಗೂ ಅತಿಥಿ ಶಿಕ್ಷಕ ಅಭಿಷೇಕ್ ಪರಾರಿಯಾಗಿದ್ದಾರೆ. ಮಾಸ್ತಿ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ವಸತಿ ಶಾಲೆಗೆ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಭೇಟಿ ಕೊಡಲಿದ್ದಾರೆ. ಇವತ್ತು ಬೆಳಗ್ಗೆ 8:30ಕ್ಕೆ ಭೇಟಿಯನ್ನ ಕೊಡಲಿದ್ದು ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಹಾಗೇನೆ ಕೋಲಾರ ಸಂಸದರಾಗಿರುವಂತಹ ಎಸ್ ಮುನಿಸ್ವಾಮಿ ಕೂಡ ವಸತಿ ಶಾಲೆಗೆ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಲಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕೆ ಬೇದೂರು ತಾಂಡಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಕೇಳೋರೆ ಇಲ್ಲದಂತಾಗಿದೆ. ಸುಮಾರು 16 ವರ್ಷದ ಹಿಂದಿನ ಕಟ್ಟಡ ಇದಾಗಿದ್ದು ಜೀವ ಭಯದಲ್ಲೇ ಮಕ್ಕಳು ಪಾಠವನ್ನ ಕೇಳ್ತಿದ್ದಾರೆ. 220ಕ್ಕೂ ಹೆಚ್ಚು ಮಕ್ಕಳಿರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಟ್ಟಡ ಅಪಾಯದಲ್ಲಿದೆ. ಮೇಲ್ಛಾವಣಿ ಉದುರೋದ್ರಿಂದ ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಿದ್ದಾರೆ. ಹೀಗಾಗಿ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆಯಲ್ಲಿ ಕೊಂಚ ಇಳಿಮುಖವಾಗಿದೆ. ಹೆಂಗೆ ಬರ್ಬೇಕು ಅದು ಮ್ಯಾಲಿದು ಅದು ಎರಡು ಇಲ್ಲಿ ಕೆಳಗೆ ಎರಡು ಬರ್ಬೇಕು ಅವು. ರಾಯಚೂರು ಜಿಲ್ಲೆ ಲಿಂಗಸೂಗೂರು ಶಾಸಕ ಮಾನಪ್ಪ ವಜ್ಜಲ್ ಅವರ ಪುತ್ರ ವಿಯೋಗ. ಮಾನಪ್ಪ ವಜ್ಜಲ್ ಅವರ ದ್ವಿತೀಯ ಪುತ್ರ ಶ್ರೀಮಂತರಾಯ ವಜ್ಜಲ್ 33 ವರ್ಷದವರು ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಶ್ರೀಮಂತರಾಯ ವಜ್ಜಲ್ ಕೊನೆಯುಸಿರು ಎಳೆದಿದ್ದಾರೆ. ಲಿಂಗಸೂಗೂರಿನ ಜಮೀನಿನಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಶ್ರೀಮಂತರಾಯ ವಜ್ಜಲ್ ನಿಧನಕ್ಕೆ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕ್ಷೇತ್ರದ ಜನತೆ ಕಂಬನಿ ಮಿಡಿದಿದ್ದಾರೆ. ಬೆಂಗಳೂರಿನಲ್ಲಿ ಪಿಜಿಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದಂಥ ಆಸಾಮಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಕೆಂಗೇರಿ ಪೊಲೀಸರಿಂದ ದರ್ಪಣ್ ಕುಮಾರ್ ಎಂಬಾತನನ್ನ ಬಂಧನ ಮಾಡಲಾಗಿರುವಂಥದ್ದು. ಆರೋಪಿ ದರ್ಪಣ್ ಕುಮಾರ್ ಬೆಳಗಿನ ಜಾವ ಪಿಜಿಗಳಲ್ಲಿ ಕಳ್ಳತನ ಮಾಡ್ತಿದ್ದ. ಮೈಸೂರು ರಸ್ತೆ ಕೆಂಗೇರಿ ಸುತ್ತಮುತ್ತಲಿನ ಪಿಜಿಗಳಲ್ಲಿ ಲ್ಯಾಪ್ಟಾಪ್, ದುಬಾರಿ ಬೆಲೆಯ ಮೊಬೈಲ್ ಅನ್ನ ಕದ್ದು ಪರಾರಿಯಾಗ್ತಿದ್ದ. ಕಳ್ಳತನ ಮಾಡಿದಿಂದಲೇ ಪಿಜಿಗಳ ಬಳಿ ಬೈಕ್ನಲ್ಲಿ ರಾತ್ರಿ ವೇಳೆ ರೌಂಡ್ಸ್ ಹಾಕ್ತಾ ಇದ್ದ. ಬಂಧಿತನಿಂದ 1.40 ಲಕ್ಷ ಬೆಲೆ ಬಾಳುವಂತಹ 2 ಬೈಕ್, 1 ಲ್ಯಾಪ್ಟಾಪ್ ವಶಕ್ಕೆ ಪಡೆಯಲಾಗಿದೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಹಾಗೂ ಮನೆ ಮೇಲೆ ಐಟಿ ದಾಳಿ ಹಿನ್ನೆಲೆಯಲ್ಲಿ ಮಾಲೀಕರ ಮನೆಯಲ್ಲಿ ಶೋಧ ನಡೆಸುವಾಗ ಅಪ್ರಾಪ್ತ ಹೆಣ್ಣುಮಕ್ಕಳು ಪತ್ತೆಯಾಗಿದ್ದಾರೆ. ಹೊರ ರಾಜ್ಯಗಳಿಂದ ಕರೆಸಿಕೊಂಡು ಮನೆಗೆಲಸಕ್ಕೆ ಇಟ್ಕೊಂಡಿದ್ರಂತೆ. ಮಾಲೀಕ ಗೌರವ್ ಚೌಡಿಯಾ ಯಡಿಯೂರಿನ ಸಾಕುಮಾ ಗಾರ್ಡನ್ನಲ್ಲಿರುವಂತಹ ಮನೆಯಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಪತ್ತೆಯಾಗಿದ್ದಾರೆ. ಐಟಿ ಅಧಿಕಾರಿಗಳು ಹಿರಿಯ ಪೊಲೀಸರಿಗೆ ಮಾಹಿತಿ ನೀಡಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ. ಕಾನೂನು ಬಾಹಿರ ಮಕ್ಕಳ ಬಳಕೆ ವಿಚಾರವಾಗಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಕ್ಕಳಿಗೆ ಶಿಕ್ಷಣ, ವಸತಿ ಸೇರಿ ಇತರೆ ಸೌಲಭ್ಯಗಳನ್ನು ನೀಡಿ ದತ್ತು ಪಡೆದುಕೊಳ್ಳುವುದಕ್ಕೆ ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರಂತೆ. ಸದ್ಯ ಅಪ್ರಾಪ್ತ ಮಕ್ಕಳು ಸಿದ್ದಾಪುರದ ಬಾಲರಕ್ಷಣಾ ಕೇಂದ್ರದಲ್ಲಿ ಉಳಿದುಕೊಂಡಿದ್ದಾರೆ. ಆನೇಕಲ್ನಲ್ಲಿ ವಿಚಿತ್ರ ಡ್ರೆಸ್ ಕೋಡ್ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಇವರ ಡ್ರೆಸ್ ಕೋಡ್ ನೋಡಿದ್ರೆ ಎಂಥವ್ರಿಗೂ ಕೂಡ ಶಾಕ್ ಆಗುತ್ತೆ. ತಲೆಗೆ ಟೋಪಿ, ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ಚಪ್ಪಲಿ, ಬರೀ ಅಂಡರ್ವೇರ್ ಧರಿಸುವ ಡಿಫರೆಂಟ್ ಕಳ್ಳರು ಇವರು ಚಂದಾಪುರದ ಹೆಡ್ ಮಾಸ್ಟರ್ ಲೇಔಟ್ನಲ್ಲಿ ಪತ್ತೆಯಾಗಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ನಿನ್ನೆ ರಾತ್ರಿ 1 ಗಂಟೆಯ ಸುಮಾರಿಗೆ ಕಳ್ಳತನ ಯತ್ನಕ್ಕೆ ಮುಂದಾಗಿದ್ದಾರೆ. ಶಬ್ದ ಆಗಬಾರ್ದು ಅಂತ ಕೈಯಲ್ಲಿ ಚಪ್ಪಲಿ ಹಿಡಿದು ಕಳ್ಳರು ಎಂಟ್ರಿ ಕೊಟ್ಟಿದ್ದಾರೆ. ಮನೆ ಮಾಲೀಕ ಲೈಟ್ ಆನ್ ಮಾಡ್ತಾ ಇದ್ದಂತೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಖತರ್ನಾಕ್ ಕಳ್ಳರ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದರಲ್ಲಿ ಒಂದು ಏನು ಸರ್ ಚೇನ್ ಇತ್ತು. ನಮ್ಮ ಮಗನಿಗೆ ಡೌರಿ ಕೊಟ್ಟಿರೋ ಅತ್ತೆ ಮನೆಯವ್ರದ್ದು. ಅದು ಎಷ್ಟು 1.5 ಗ್ರಾಮ್ 1.5 ಸಾವಿರ ಇರ್ಬೋದೇನದು. ನಾವು ತೂಕ ಮಾಡಲಿಲ್ಲ ಅವ್ರು ಕೊಟ್ಟಿರೋದು. ಅದರಲ್ಲಿ 2 ಉಂಗುರ ಇತ್ತು, 1 ಸಾವಿರ ಇದೆ. 2 ನಮ್ಮ ಮಗಳು ಕಾಲು ಚೇನು ಬೆಳ್ಳಿವು ಎಲ್ಲ ಚೆಲ್ಲಾಡಿದ್ದಾರೆ ಸರ್. ನೀವೇ ಫೋಟೋ ತೆಗೆದು ನೋಡಿ. ಒಂದು ಕ್ಲಿಪ್ ತಗೊಂಡ ಕರೆಂಟ್ ಬಿಲ್ ತಗೊಂಡಿಂದ ಚೆಲ್ಲಾಡಿದ್ದಾರೆ ಸರ್. ಮನೆ ಪೇಪರ್ ಬರುತ್ತಲ್ಲ, ಪೇಪರ್ಗಳೆಲ್ಲ ಚೆಲ್ಲಾಡಿದ್ದಾರೆ. ಬಟ್ಟೆಗಳು, ಹಾಸಿಗೆಗಳು, ಅಂಗಡಿ ಮನೆ ಕೀ ಎಲ್ಲ